ಇವ ಸಾಲಿಗೆ ಹೋಗ್ಬೇಕಲ್ಲಪ್ಪ, ಮುಂದಿನ ವರ್ಷದಿಂದ ಹೋಗ್ತಿಲ್ಲ? ಒಳ್ಳ ಸ್ಕೂಲ್ಗೆ ಒಳ್ಳೆ ಅಂದ್ರೆ ಮತ್ತೇನೇನು ಮಾಡ್ತಿ? ದನ ಕಾಯ್ತೀಯಾ? ಅಪ್ಪ ಶಾಲೆಗೆ ಹೋಗ್ಬೇಕಪ್ಪ. ಶಾಲೆಗೆ ಹೋಗಿ ಶಾಣೆ ಆಗಿ ಪಪ್ಪನಂಗ ನೌಕರಿ ಮಾಡಿ ಬಂಗೂರಾಗ ನೀನು ನೌಕರಿ ಮಾಡ್ಬೇಕಿಲ್ಲಪ್ಪ. ಬಾರ. ಆಯ್ತು ಬಿಡು, ಹೋಗ್ಬೇಡ ಶಾಲೆಗೆ. ಏನು ಮಾಡ್ತಿ ಮತ್ತ? ಅಜ್ಜಿ ಅಜ್ಜಿ ಉಪ್ಪಕಾಯಿ ಹಾಡು. ಏನಪ್ಪ ಅಂತೀನಿ ನಾನು ಸಂಜೆನ ಉಪ್ಪಕಾಯಿ ಹಾಡು ಉಪ್ಪಕಾಯಿ ಹಾಡು, ಬರೀ ಅದೇ ಹಾಡ್ಬೇಕನು? ಹಾಡುಜ್ಜಿ. ಆಯ್ತಪ್ಪ. ಯಶೋದೆ ಅಮ್ಮ ಎನ್ನನು ಎತ್ತಿಕೊಳ್ಳಮ್ಮ, ಯಶೋದೆ ಅಮ್ಮ ಎನ್ನನು ಎತ್ತಿಕೊಳ್ಳಮ್ಮ, ಬಿಸಿ ನೀರು ಕಾಸಬೇಡೆ ಅಮ್ಮ ನೀನು ಗುಕ್ಕೂಚಿ ಮಾಡಬೇಡೆ, ಬಿಸಿ ನೀರು ಕಾಸಬೇಡೆ ಅಮ್ಮ ನೀನು ಗುಕ್ಕೂಚಿ ಮಾಡಬೇಡೆ, ಬಿಸಿ ಮಮ್ಮು ಉಪ್ಪಿನಕಾಯಿ ಅಮ್ಮ ನಾನು ಉಣ್ಣಲಾರೆ, ಬಿಸಿ ಮಮ್ಮು ಉಪ್ಪಿನಕಾಯಿ ಅಮ್ಮ ನಾನು ಉಣ್ಣಲಾರೆ, ಉತ್ತತ್ತಿ ಹಣ್ಣು ಬೆಣ್ಣೆ ತಿಂದೇನ ಯಶೋದೆ ಅಮ್ಮ ಎನ್ನನು ಎತ್ತಿಕೊಳ್ಳಮ್ಮ. ಇಷ್ಟ ಆಯ್ತಾ? ಸಾಕಿಲ್ಲ ಹಾಡಿದ್ದು? ಇನ್ನೊಂದು ಹಾಡು. ಇವ ಆ ಥರ ಎಲ್ಲ ಮಾಡಬಾರ್ದು ಅಜ್ಜಿಗೆ, ಪದೇ ಪದೇ ಹಾಡು ಹಾಡು ಅಂತ. ಸಾಕು ಬಿಡು ಬಿಟ. ಪ್ರಿಯಾ, ನಾವು ಸ್ವಲ್ಪ ಸುಂದ್ರಿ ಮನೆ ಕಡೆಯಾರ ಹೋಗಿ ಬರ್ಲೇನವ? ಪಾಪ ಎಷ್ಟು ಮಾಡ್ಯದವ ನಮ್ಮ ಮನೆಗೆ, ಬಡ್ಕೋತದ, ಒಟ್ಟ ಹೋಗೇ ಇಲ್ಲ. ಅದಕ್ಕೆ ಹೋಗಿ ಬರ್ಲೆ? ಹಾಂ ಹೋಗಿ ಬನ್ನಿ ಅತ್ತೆ. ಅವ್ರ ಮನೆಗೆ ಹೋಗ್ಲಿಕ್ಕೆ ಬಂದಿಲ್ಲವ, ಓದ್ಗನೆ ಅವ್ರ ಅತ್ತೆ ಕಡೆ ಮಾತಾಡ್ತದಲ್ಲ, ಅದಕ್ಕೆ ಒಳ್ಳೆ ಆಗ್ತದೆ. ಮುಖ ಹಿಂಗೆ ಮಾಡ್ಕೊಂಡು ಕೂತ್ಬಿಟ್ಟಿರ್ತದ, ಚೆಂದಾಗಿ ಮಾತಾಡಂಗಿಲ್ಲ ಓದ್ಗಳನ್ನೇ. ಹಾಂ ಹೌದು, ನಿಜ ಅತ್ತೆ, ಅವ್ರು ಹಂಗೆ ಇರೋದು. ಹೌದು, ಮತ್ತೆ ಏನು ಮಾಡೋದು? ಆಕೆ ಹಂಗಿದ್ದಾಳ ಅಂತೇಳಿ ಬಿಟ್ಕೋತ ಹೋದ್ರೆ ಮತ್ತೆ ಆಕೆ ಸುಂದರಿ ತಪ್ಪು ತಿಳ್ಕೊತಾಳ. ಹೋಗಿ ಬಂದ್ಬಿಡ್ತೀನಿ. ಅಜ್ಜಿ ಅಜ್ಜಿ ನಾನು ಬತ್ತೆ. ನೀನು ಬರ್ತೀಯಾ? ಬೇಡಪ್ಪ, ನೀನು ಸ್ವಲ್ಪ ಹೊತ್ತು ನಡ್ಕೋತ ಬರ್ತೀಯಲ್ಲ, ಮತ್ತೆ ಎತ್ಗೋ ಅಂತಿದಿ, ನನಗೆ ಆಗಂಗಿಲ್ಲ. ಅದಕ್ಕೆ ಇನ್ನೊಂದ್ಸಲ ಕರ್ಕೊಂಡು ಹೋಗ್ತೀನಿ. ನಾನು ಬರ್ತೆ. ನಾನು ನೀನು ಆಮೇಲೆ ಹೋಗೋಣ ಅಂತ. ಇಲ್ಲಾಂದ್ರೆ ಇವಾಗ ತಾತ ಬರ್ತಾರೆ, ತಾತರ ಜೊತೆ ಹೋಗುವಂತಿ. ಅಜ್ಜಿ ಜೊತೆ ಬೇಡಪ್ಪ, ಅವ್ರಿಗೆ ನಡೀಲಿಕ್ಕೆ ಆಗಲ್ಲ ಅಲ್ವಾ. ಬಾ ಮಮ್ಮಿ, ನೀ ಬಾ ಇವಾಗ. ಹೋಗುವ ಸ್ವಲ್ಪ ಅಂತಾನೆ ಎತ್ಕೊಂಡು ಹೋಗಿ ಅತ್ತ ನಿಂದ್ರು, ನಾನು ಹಿಂಗೆ ಹೋಗಿ ಬಂದ್ಬಿಡ್ತೀನಿ. ಹಾಂ ಸರಿ ಆಯ್ತು. ಸುಂದ್ರಿ ಸುಂದ್ರಿ, ನೀವು ಈಕೆ ಹೋಗ್ಬೇಕು, ಇಲ್ಲೇ ಕೂತಾಳ. ಬಂದ್ರೇನೆ ಹಾಲಿನಾಗ ಕೂತಿರ್ತಾಳ, ಈಕೆ ನೋಡಿದ್ರೆ ಅಂಜಿಗೆ ಬರ್ತದೆ ನನಗಂತ. ಮಾತೇ ಆಡ್ಸಾನಿಲ್ಲ ಚಂದಾಗಿ ಕೊಡಿ. ಏಯ್ ಮಾಮಿಯಾರ ಬರ್ರಿ, ಮಾಮಿರಿ ಕೂಡ್ ಬರ್ರಿ ಕಡಿ. ಒಳಗಿದ್ದಾಳ ಬರ್ರಿ, ಈಕೆ ಸುಂದ್ರಿ ಏನೋ ಕೆಲಸ ಮಾಡ್ಲಿಕ್ಕತ್ತಾಳ, ಬರ್ರಿ. ಅಯ್ಯವ್ವ ಎಷ್ಟು ಚಂದ ಮಾತಾಡ್ಲಿಕ್ಕತ್ತಾಳ. ಅಯ್ಯೋ ಯಾಕೆ, ಯಾವ ಊರಾಳಾಗ್ಯದ ಅನ್ಬೇಕು. ಬರ್ರಿ ಈ ಕಡೆ ಕೂಡ್ ಬರ್ರಿ. ಹಾಂ ರೀ ಬಂದೆ ರೀ. ಆಕಿನ ಒಬ್ಬೇಕಿನೇ ಆಗ್ತಾಳಲ್ರಿ, ಸಂತನ ಕೆಲಸ ಭಾಳ ಆಗ್ತದ್ರಿ. ಹುಡುಗರ ಜೊತೆ ಕೆಲಸನೇ ಕಿತ್ತಂಗಿಲ್ಲ. ಅದಕ್ಕೆ ನಾನೇ ಈಗ ಒಂದು ಸ್ವಲ್ಪ ಬಕ್ರಿ ಪಲ್ಯ ಮಾಡಿ ಬಂದೆ ರೀ. ಅಂದ್ರೂ ಮೇಲಿಂದ ಮಾಡ್ಬೇಕಲ್ರಿ, ಅನ್ನ ಸಾರು ಕಸ ಬಟ್ಟೆ ಬಾಂಡೆ, ಹುಡುಗರನ್ನ ಶಾಲೆಗೆ ಕಳ್ಸೋದು, ಅವ್ವ ಒಂದು ಸಿಕ್ಕರೆ ಒಂದು ಸಿಕ್ಕಂಗಿಲ್ಲ ಹುಡುಗರಿಗೆ. ಹಂಗಾಗಿ ಸಂತನ ಬಡ್ದಾಡ್ತದ್ರಿ ಪ್ರಾಣಿ. ಒಂದು ಸ್ವಲ್ಪ ಮಧ್ಯಾಹ್ನ ಮಾಡ್ಕೊಳಂಗಿಲ್ಲ, ಏನೂ ಇಲ್ಲ. ಭಯಂಕರ ಕೆಲಸ ಆಗ್ತದ್ರಿ ಅವ ನಮ್ಮ ಮನ್ಯಾಗ ಹುಡುಗಿ. ಇವ ಇದೇನ ತಾಯಿ, ಈ ಮುದುಕಿಗೆ ತಲೆ ಕೆಟ್ಟದ, ನನಗೆ ತಲೆ ಕೆಟ್ಟದ? ನಂಬಲಿಕ್ಕೆ ಆಗೋಲ್ದಲ್ಲ ಈಗಿನ ಮಾತನ್ನ ಕೇಳಿ. ಅಲ್ಲ ಅವಾಗೆಲ್ಲ ಬಂದಾಗ ಸುಂದ್ರಿ ಅಂತ ಹೆಸರು ಕೇಳಿ ಸಾಕು ಉರಿ 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 ಉರಿತಿದ್ಲು. ನಮ್ಮನ್ನ ಸಹಿತ ಚಂದಾಗಿ ಮಾತಾಡ್ತಿದ್ದಿಲ್ಲ ಬಂದಗನೆ. ಈಗ ನೋಡಿದ್ರೆ ಅಷ್ಟು ಶಾಂತಾಗಿ ಮಾತಾಡ್ತಾಳ, ಸುಂದ್ರಿನ ಹೊಗಳ್ತಾಳ. ಏನು ಮಾಡ್ಯಾಳ ಅನ್ಬೇಕು ನೋಡಿ. ಸುಂದ್ರಿ ಏನೋ ನಿಂಬೆಣ್ಣೆ ಹಾಕ್ತಿಕ್ಕ ಏನು ಮಾಡ್ಯಾಳ ತಲೆಗೆ? ಸುಂದ್ರಿ, ಸುಂದ್ರಿ, ಮಾಮಿಯಾರು ಬಂದಾರ ಬಾರವ. ಹಾಂ ಬಂದೇರಿ ಅತ್ತೆ. ಸುಂದ್ರಿ ಇವ ಈಕೆ ಕೂತಾಳ ಅಂದ್ರೆ ಇದು ಡಬ್ಬ ಅಂತ ಈ ಮುದುಕಿ. ಸುಂದ್ರಿ ಇದ್ದಾಳೇನ್ರಿ? ಬಾರ ಮೀನಾಕ್ಷಿ ಇದ್ದಾಳ, ಬಾ. ಒಳಗೆ ಕೆಲಸ ಮಾಡ್ಲಿಕತ್ತಾಳ, ಕರ್ದೇನು ಬಾ. ಈಗ ಮಾಮಿಯಾರನ್ನು ಬಂದಾರಲ್ಲ. ಮಾಮಿಯಾರು ಬಂದಾರಲ್ಲ, ಯಾವಾಗ ಬಂದಿರಿ ಮಾಮಿ? ನಾನು ಈಗ ಬಂದಿನಿ, ಬಾ ಮೀನಾಕ್ಷಿ. ಕೂಡು ಮೀನಾಕ್ಷಿ, ಎಷ್ಟೊತ್ತ ನಿಂದಿರ್ತಿ? ಈ ಅಜ್ಜಿ ನನ್ನ ಇಷ್ಟು ಚಂದ ಮಾತಾಡ್ಸ್ಲಿಕತ್ತಾಳ, ದೊಡ್ಡೂರ ಆಳದಂಗೆ ಕಾಣಿಸ್ತದ. ಮಾಮಿ ಇದೇನ್ರಿ ಸುಂದ್ರಿ ಆಯ್ತು ನೋಡಿದ್ರಿ, ಎಷ್ಟು ಚಂದ ಮಾತಾಡ್ಸ್ಲಿಕತ್ತಾಳ ನನಗೆ. ನನಗೂ ಹಂಗೆ ಮಾತಾಡ್ಸಾಳ. ಅದೇ ಶಾಕಿಂದ ಇನ್ನೂ ಹೊರಗೆ ಬರೋದಾಗಲ್ಲ ನನಗೆ. ಎಷ್ಟು ಚಂದ ಮಾತಾಡ್ಸ್ಲಿಕತ್ತಾಳ, ಸುಂದ್ರಿನ ಹೊಗಳ್ತಾಳ. ಏನಾಗ್ಯದ ನಾವು ಇನ್ನು ವೀಣನ್ ಜೊತೆ ಮಾತಾಡ್ತಾಳ್ರಿ ಮಾಮಿ. ನಾನು ನೀವು ಬಂದ್ರೆ ಅಷ್ಟು ಇಷ್ಟ ಆಗಂಗಿಲ್ರಿ, ಸಿಟ್ಟು ಬರ್ತದ್ರಿ. ಒಂದೇ ಬಕ್ರಿ ಪಲ್ಯ ಮಾಡ್ಯಾಳ ಅಂತಿವತ್ತ. ಹಬ್ಬ ಭಾರಿ ಆಯ್ತು ಬಿಡ್ರಿ ಸುಂದ್ರಿದಲ್ಲ. ಸುಂದ್ರಿ ಎಷ್ಟೊತ್ತನ ಕಾಯಿಸ್ತಿ, ಬಾರವ ಬಳತೈತೆ ಅವ್ರು ಬಂದು ಕೂತು. ಹಾಂ ಬಂದೇ ರೀ ಅತ್ತೆ, ಬಟ್ಟೆ ಒಣಗ್ಲಿಕತ್ತಿದ್ದೆ ರೀ, ಬಂದೆ. ಸಾರಿ ರೀ ಮಾಮಿ, ನಾನು ಬಟ್ಟೆ ಒಣಗ್ಲಿಕತ್ತಿದ್ದೆ. ಮೀನಾಕ್ಷಿ ನೀ ಯಾವಾಗ ಬಂದಿ? ಹಾಂ ನಾನು ಈಗ ಬಂದಿನವ ಸುಂದ್ರಿ. ಬಾ ಸುಂದ್ರಿ, ಇಲ್ಲೇ ಕೂಡು, ಬಾ ಈ ಕಡೆ ಬಾ. ಇತ್ತ ಬಾ ಮೀನಾಕ್ಷಿ, ಕೂಡ್ದ. ಇರ್ಲಿ ಹೇಳ್ರಿ ಮಾಮಿ, ಇರ್ಲಿ. ಅಲ್ಲ ಸುಂದ್ರಿ, ನಿಮ್ಮ ಅತ್ತಿ ನಾನಿನ ಎಷ್ಟು ಚೇಂಜ್ ಆಗ್ಯಾಳಲ್ಲ. ಅಲ್ಲ ನಮ್ಮನ್ನು ಬಂದಗಣ್ಣು ಎಷ್ಟು ಚಂದ ಮಾತಾಡ್ಸಿದ್ಲು. ಏನಾಗ್ಯದ ನಿಮ್ಮ ಅತ್ತಿಗೆ? ಯಾಕೆ ಏನಾಯ್ತು, ನೀ ಎಷ್ಟು ಗಾಬರಿ ಆಗ್ಯಾಳ? ಅಯ್ಯ ಸುಂದ್ರಿ, ನನಗೂ ಗಾಬರಿ ಆಗಂಗಾಗ್ಯದ. ನಿನ್ನ ಗುಣಗಾನ ಮಾಡ್ತಾಳ, ಮತ್ತು ಬಕ್ರಿ ಪಲ್ಯ ಮಾಡ್ಯಾಳ ಅಂತಲ್ಲ ಯವ್ವ. ಹೌದ್ರಿ ಮಾಮಿ, ಈಗ ಒಂದು ಸ್ವಲ್ಪ ಚಲೋ ಆಗ್ಯಾರ.
ಏನು ಮಾತಾಡ್ಲಿಕತ್ತೀರ ನನಗೊಂದು ಸ್ವಲ್ಪ ಹೇಳ್ರಿ. ಏನಿಲ್ರಿ, ನಿನ್ನೆ ಅವ್ರ ಮನೆಗೆ ಬೀಗರು ಬಂದಿದ್ರಲ್ರಿ ಮಾಮಿ ಮನೆಗೆ, ಸತ್ಯನಾರಾಯಣ ಪೂಜೆ ಮುಗಿಸಿ ಹೋದ್ರನಂತ ಕೇಳಿಗತ್ತೀರಿ. ಹೌದಾ, ಆಯ್ತಾ ಬಾ ಸುಂದ್ರಿ, ಈ ಕಡೆ ಕೂಡ ಬಾ, ನಿಮ್ಗೆ ಇಷ್ಟೊತ್ತನ ಕೆಲಸ ಆಗ್ಯದ. ಕೆಲಸ ಆಯ್ತಾ ಸುಂದ್ರಿ ಎಲ್ಲ? ಹ್ಞೂ ಆಯ್ತು ನೋಡವ್ವ, ನಾ ಮೇಲಿಂದ ಅಷ್ಟೇ ಮಾಡಿದ್ನೆವ. ಇವರೇ ಅತ್ತಿಯವ್ರನ್ನೇ ಬಕ್ರಿ ಪಲ್ಯ ಎಲ್ಲ ಮಾಡಿದ್ರು. ಕೆಲಸ ಕಡಿಮೆ ಆಗ್ಯದವ ಈಗ. ನಮ್ಮ ಅತ್ತಿಯವ್ರು ಭಾಳ ಹೆಲ್ಪ್ ಮಾಡ್ಲಿಕತ್ತಾರ ನನಗೆ. ಅವ್ವ ನೋಡ್ರಿ, ನೀವು ಮಾಡ್ತೀರಿ ಬಕ್ರಿ ಪಲ್ಯ? ಮಾಡ್ತಾ ತಗೋರಿ ಸುಂದ್ರಿ, ನೀವು ಯಾಕೆ ಸುಮ್ಮನೆ ಹೈರಾಣ ಆಗ್ತೀರಿ? ಆಗಂಗಿಲ್ಲ, ನಿಮಗೂ ವಯಸ್ಸಾಗ್ಯದ ಈಗ. ಹಂಗಂದ್ರೆ ಹೆಂಗ್ರಿ, ಒಬ್ರಿಗೊಬ್ರು ಆಸರಾದ್ರ ಇದು ರೀ. ಪಾಪಕ್ಕಿನೂ ಬಡದಾಡ್ತೀರಿ ಸಂತನ, ಆ ಕಡೆ ಈ ಕಡೆ ಭಾಳ ಕೆಲಸ ಇರ್ತಾವಲ್ರಿ. ನಮ್ಮ ಕೈಲಿ ಆದಷ್ಟು ಮಾಡೋದ್ರಿ. ಬಕ್ರಿ ಪಲ್ಯ ಮಾಡ್ತೀನಿ. ಕರೆವು ಭಾಳ ಬಡ್ಕೋತಾಳ್ರಿ ನಮ್ಮ ಮನೆ ಸಂಬಂಧ ಸುಂದ್ರಿ. ನಾನೇ ತಪ್ಪು ತಿಳ್ಕೊಂಡಿದ್ದೆ ರೀ ಆಕಿನ ಬಗ್ಗೆ. ಎಷ್ಟು ನಾನು ಪಾಪ ಶುಗರ್ ಬಿ ಪಿ ಲೋ ಆದಾಗ ಅವಾಗ ನೋಡಿದ್ರಿಲ್ರಿ ನನಗೆ ಎಷ್ಟು ಮಾಡ್ಯಾಳ. 1 2 ಎಲ್ಲ ಸೀರೆಗೆ ಓದ್ತಿತ್ತು. ಅಷ್ಟು ಹೇಸ್ಕೊಳಾರ ಎಲ್ಲ ನಂದು ತೊಳೆದು ಬೆಳೆದು ಎಲ್ಲ ಮಾಡ್ಯಾಳ ನೋಡಿ ನಮ್ಮ ಸುಂದ್ರಿ. ಇಂಥ ಸೊಸಿನ ಪಡ್ಯಾಕ ಕರೆಗೂ ಪುಣ್ಯ ಮಾಡೀನಿ ನಾನು. ಹೌದೌದ್ರಿ, ಚಲೋ ಇದ್ದಾಳ ಬಿಡ್ರಿ ಸುಂದ್ರಿ, ಎಲ್ಲ ಥರನೂ ಮಾಡ್ತಾಳ್ರಿ. ಕೂಡ್ರಿ ಮಮ್ಮಿ, ಸ್ವಲ್ಪ ಚಹಾ ಮಾಡ್ಕೊಂಬರ್ತೀನಿ. ಬೇಡವಾ, ಚಾಗಿ ಏನು ಬೇಡ. ಬರೀ ಚಾ ಹೆಂಗೆ ಮಾಡ್ತೀವಿ ಸುಂದ್ರಿ? ನಾಷ್ಟ ಮಾಡು, ಇಲ್ಲಾಂದ್ರೆ ಬಿಸಿ ಬಕ್ರಿ ಮಾಡಿನಲ್ಲ, 1 2 ಬಕ್ರಿ ಪಲ್ಯ ಹಾಕ್ಕೊಡು, ಊಟ ಮಾಡಲ್ರಾಕ. ಅಯ್ಯವ್ವ ತಾಯಿ, ನನಗಂತೂ ಈ ಕಣ್ಣಿಂದ ನಂಬಲಿಕ್ಕೆ ಆಗೋಲ್ದು, ಈ ಕಿವಿಯಿಂದ ಕೇಳಲಿಕ್ಕೆ ಆಗೋಲ್ದು ಅವ್ರ ಮಾತನ್ನ. ಎಷ್ಟು ಬದಲಾಗದ ತೀರ ಬದಲಾವಣೆ ಜಗದ ನಿಯಮ ಅಂತ ಹೇಳ್ಯಾರ. ಆದ್ರೆ ಇಷ್ಟೊಂದು ಬದಲಾವಣೆ ಆಗೋದು ನಾನು ನೋಡಿಲ್ಲ ಬಿಡಪ್ಪ. ಬ್ಯಾಡ್ರಿ, ಏನೂ ಬ್ಯಾಡ್ರಿ. ಇನ್ನು ಈಗ ನಾನು ಬಕ್ರಿ ಮಾಡಿದೆ ರೀ, 2 ಬಕ್ರಿ ತಿಂದ ಬಂದೀನಿ. ಫ್ರೀಯಾಗಿ ಬಕ್ರಿ ಬರಂಗಿಲ್ಲಲ್ರಿ, ನಮ್ಮ ಮನೆಯಾಗ ಬಕ್ರಿ ಇದ್ರೆ ನಾನೇ ಮಾಡ್ತೀನಿ. ಆಕೆ ಚಪಾತಿ ಮೇಲಿಂದ ಎಲ್ಲ ಮಾಡ್ಕೋತಾಳ. ಊಟ ಮಾಡೇ ಬಂದೀನಿ. ಈಗ ಬ್ಯಾಡ್ರಿ, ತಿನ್ರಿ. ಮೀನಾಕ್ಷಿ, ನೀನಾರು ಊಟ ಮಾಡಬ. ಬ್ಯಾಡ್ರಿ ಕಾಕು, ನನಗೂ ಬ್ಯಾಡ್ರಿ, ನಾನು ನಾಷ್ಟ ಮಾಡೇ ಬಂದೀನಿ. ಕಾಕು, ನೀವು ಭಾಳ ಚೇಂಜ್ ಆಗಿರ್ ಬಿಡ್ರಿ. ನಿಮ್ಮ ನೋಡಿ ನಮಗೆ ಭಾಳ ಖುಷಿ ಆಯ್ತು ನೋಡ್ರಿ. ಹೌದಾ? ಹಂಗೇನಿಲ್ಲವ ಮೀನಾಕ್ಷಿ, ಏನದ ಜೀವನದಾಗ ಸುಮ್ಮನೆ ದಿನ ಜಗಳ ಮಾಡ್ಕೋತ ಕೂತ್ರ ಯಾರಿಗೆ ನೆಮ್ಮದಿ ಇರಂಗಿಲ್ಲ. ಮಗ ಸೊಸೆನೂ ಆರಾಮಿರಂಗಿಲ್ಲ, ನಾವೇ ನಮಗೂ ಮನಸ್ಸಿಗೆ ಇದನ್ನ ಇರಂಗಿಲ್ಲ, ಶಾಂತಿ ಅನ್ನೋದೇ ಇರಂಗಿಲ್ಲ. ಹಂಗಾದಾಗ ನನಗೆ ಈ ದಿನ ಗೊತ್ತಾಗಲಿಲ್ಲ ಬಿಡಯವ. ಸುಮ್ಮನೆ ಸುಂದ್ರಿ ಬಗ್ಗೆ ತಪ್ಪು ತಿಳ್ಕೊಂಡು ಏನಾರ ಅನ್ನೋದು, ಆಡೋದು, ಜಗಳ ತೆಗೆದು ಮಾಡ್ತಿದ್ದೆ. ಈಗ ಗೊತ್ತಾಗದಾಕಿರ ಗುಣ ಏನನ್ನೋದು. ಭಾಳ ಒಳ್ಳೆಕಿದ್ದಾಳವ. ಕರೆಗೂ ನಾನು ಪಾಪಗೇಡಿ ಅಂತ ತಪ್ಪು ತಿಳ್ಕೊಂಡು ಎಷ್ಟು ಮಾಡ್ತಿದ್ಲು, ಎಷ್ಟು ಬಡ್ಕೋತಿದ್ಲು ನನಗೆ. ಅದು ನನ್ನ ಕಣ್ಣಾಗ ತೂಗ್ತಿದ್ದಿಲ್ಲ. ಮತ್ತು ಆಕೆಗೆ ಬೈದ ಮಾಡ್ತಿದ್ದೆ. ಈಗ ಲಕ್ಷ್ಯ ಕೊಟ್ಟು ನೋಡಿದಾಗ ಅಂದ್ರೆ ಈಗ ಗೊತ್ತಾಗ್ಲಿಕ್ಕತ್ತದ ಆಕಿನ ಗುಣ ಏನು ಅನ್ನೋದು ನಂದು ವಿಚಾರ ಮಾಡಿ ನೋಡಿದಾಗ. ಮೊದಲಿಂದ ಚಲೋನೇ ಇದ್ದಾಳ್ರಿ ಸುಂದ್ರಿ. ನೋಡ್ರಿ, ಒಬ್ಬರ ಬಗ್ಗೆ ನಾವು ತಪ್ಪು ಭಾವನೆ ತಿಳ್ಕೊಳಕತ್ತಿದ್ವಿ ಅಂದ್ರೆ ಅವ್ರು ಏನು ಮಾಡಿದ್ರು ತಪ್ಪೇ ಕಾಣಿಸ್ತದ್ರಿ. ಅವ್ರನ್ನ ಒಳ್ಳೆ ರೀತಿ ನೋಡಿದ್ವಿ ಅಂದ್ರೆ ಅವ್ರು ಏನು ಮಾಡಿದ್ರು ನಮಗೆ ಚಲೋನೇ ಅನಿಸ್ತದ. ಹಂಗಿರ್ತದೆ ನೋಡ್ರಿ, ನಾವು ನೋಡೋ ದೃಷ್ಟಿಕೋನ ಮೇಲೆ ಇರ್ತದ್ರಿ. ಮಾಮಿರಿ, ಊಟ ನಾಷ್ಟ ಏನು ಬೇಡ, ಒಂದು ಸ್ವಲ್ಪ ಚಹಾ ಮಾಡ್ಕೊಂಬರ್ತೀನಿ ರೀ. ಭಾಳ ಬಂದು ಕೂತು ಬರೀ ಚಹಾ ಇಲ್ಲಾರ್ದ ಹೆಂಗ್ರಿ? ಬೇಡ ಸುಂದ್ರಿ, ನೀವು ಕೂಡ್ರಿ ಮಾತಾಡ್ಕೋತ. ಚಹಾ ಬೇಡ ಅಂದ್ರೆ ನಾವು ಹೋಗಿ ಪಾನಕ ಮಾಡ್ಕೊಂಬರ್ತೀನಿ. ಒಂದು ಸ್ವಲ್ಪ ಕೂಡ್ರಿ. ಬ್ಯಾಡ್ರಿ, ನಾವು ಹೋಗಿ ಮಾಡ್ಕೊಂಬರ್ತೀನಿ ತೋರೈತಿ. ನಾ ಮಾಡ್ಕೊಂಬರ್ತೀನಿ, ಕೂಡು ಮಾತಾಡ್ಕೋತ. ನನಗೇನು ಕೈ ಸಾವಿತದನು? ಇನ್ನ ಕೈ ಕಾಲು ಗಟ್ಟಿ ಆವ ನನಗೂ. ಹಂಗಲ್ರಿ, ನಾವು ಹೋಗಿ ಮಾಡ್ಕೊಂಬರ್ತೀನಿ ಅಂದೇರಿ. ಬ್ಯಾಡ, ಕೂಡು. ಏನ ಸುಂದ್ರಿ, ನೀವು ಮತ್ತೆ ಹೆಂಗಾಗಿಬಿಟ್ಟಾಳಲ್ಲ? ಹೆಂಗಿದ್ದಾಕಿ? ಎಲ್ಲಿ ಏನಾರ ಮಾಡಿಸ್ಕೊಂಬಂದಿ ಏನು? ನೋಡು ಸುಂದ್ರಿ, ಏನು ಭಾರಿ ಮೋಡಿ ಮಾಡಿ ಬಿಡ. ಏನು ಮಾಡಿಸ್ಕೊಂಬರ್ತಾಳ ಪಾಪಕ್ಕಿ? ಒಳ್ಳೆ ತನಕ ಎಲ್ಲ ಚಲೋ ಆಗ್ಯದ. ಸುಂದ್ರಿ ಒಡ ಒದರ್ತಾಳ ಅಷ್ಟೇ. ಮನಸ್ಸಿಂದ ಭಾಳ ಚಲೋ ಇದ್ದಾಳಕಿ, ಒಳ್ಳೆ ಮನ್ಸಿಕ್ಕಿದ್ದಾಳ. ಅತ್ತಿಗೆ ಅವ್ರ ಅತ್ತಿಗೆ ಗೊತ್ತಾಗಿಲ್ಲ. ಆದ್ರೆ ಈಕಿ ಒದರಾಡಿದ್ರು ಎಷ್ಟು ಮಾಡ್ಯಾಳ ಅವ್ರ ಅತ್ತಿಗೆ. ನಿನ್ ಗೊತ್ತಿಲ್ಲ ನವೀಣ? ಒಂದಾಕ ಉಚ್ಚಿ ಎಲ್ಲ ಒಕ್ಕೋತಾನೆ ಆದ್ಯಾಗ ಮಾಡ್ತಿದ್ಲು, ಅದನ್ನೆಲ್ಲ ಬಳದಾಳ ಸುಂದ್ರಿ ಮೊದಲು. ಹೌದು ಬಿಡ್ರಿ ಮಾಮಿ, ಮಾಡ್ಯಾಡ್ರಿ ಎಲ್ಲ. ಸುಂದ್ರಿ ಮಾಡಿಲ್ಲ ಅಂತ ಹೇಳಿಕತ್ತಿಲ್ಲ ನಾನು. ಆದ್ರೆ ಅವ್ರು ಹೆಂಗೆ ಇಷ್ಟು ತಿಳ್ಕೊಂಡ್ರಂತ, ಅವ್ರಿಗೆ ಹೆಂಗೆ ಒಮ್ಮಿಂದೊಮ್ಮೆ ಜ್ಞಾನೋದಯ ಆಯಿತು ಅಂತ ನನಗೆ ಅನಿಸ್ತದ್ರಿ. ಇವರಾದ್ರೂ ಮೊದಲಿಂದ ಚಲೋನೇ ಇದ್ದಾರೆ ಮೀನಾಕ್ಷಿ. ನಮ್ಮ ಅತ್ತೆಯವ್ರು ಕೆಟ್ಟವ್ರಲ್ಲ. ಆಕಿ ಮಗಳು ಗೀತಾ ಹಚ್ಚಿ ಕಲ್ಸಕ್ಕೆ ಹೆಂಗೆ ದಿನ ಫೋನ್ ಹಚ್ಚೋದು, ಇದ್ದದ್ದು ಇಲ್ಲಾರ್ದು, ಹಂಗೆ ಮಾಡಿ ಹಿಂಗೆ ಮಾಡು, ಹಂಗೆ ಮಾಡಬೇಡ, ನೀ ಕೆಲಸ ಮಾಡಬೇಡ, ನೀ ಒಲಿ ಸಮೀಪ ಹೋಗ್ಬೇಡ, ಅದು ಮಾಡಬೇಡ, ಇದು ಮಾಡಬೇಡ ಅಂತೇಳಿ ದಿನ ಏನಾರ ಹಚ್ಚಿ ಕಲ್ಸಕ್ಕೆಲ್ಲ ಅದು ಅವ್ರ ತಲೆಯಾಗ ಕೂತ್ಬಿಟ್ಟಿತ್ತು. ಈಗ ಒಂದು 15 ದಿನ ಆಯಿತು ಫೋನ್ ಹಚ್ಚಿಲ್ಲಕ್ಕಿ. ಅವಕಿಗೆ ಅವ್ರಿಗೆ ಒಂದು ಸ್ವಲ್ಪ ಮನಸ್ತಾಪ ಬಂದದ. ಹಾಗಾಗಿ ಎದ್ದು ತಿರುಗಾಡ್ದು ಮಾಡೋದು ಮಾಡ್ತಾರ. ಹಂಗೆ ಎದ್ದು ತಿರುಗಾಡಿ ಕೆಲಸ ಮಾಡ್ತಾರಲ್ಲ. ಈಗ ಎಷ್ಟು ಆ್ಯಕ್ಟಿವ್ ಅದಾರ. ಮೊದಲು ನೋಡಿದಿಲ್ಲ, ಕೂತ್ ಜಾಗ ಬಿಟ್ಟು ಎದ್ದಾಡ್ತಿದ್ದಿಲ್ಲ. ಹೌದು ಬಾ ಸುಂದ್ರಿ, ನಮಗೂ ಹಂಗೆ ನೋಡುವ. ಕೂತಲ್ಲೇ ಕೂಡಕ್ಕೆ ಆಗಂಗಿಲ್ಲ ಕಡೆ. ಎಷ್ಟಾಗ್ತದ ನನ್ನ ಕೈಲಿ ಅಷ್ಟು ಕೆಲಸ ಮಾಡೇ ಕೂಡೈತಿ ನಾನು. ವಯಸ್ಸಾಗ್ಯದ ನನಗನೆ ಸುಮ್ ಕೂತ್ರ ಮತ್ತಿಷ್ಟು ಕೈಕಾಲು ಹಿಡ್ಕೋತಾವನ್ನ. ಒಂದು ಸ್ವಲ್ಪ ಎದ್ದು ತಿರುಗಾಡಿ ಆ ಕಡೆ ಈ ಕಡೆ ಕೆಲಸ ಮಾಡಿದ್ರೆ ಮನುಷ್ಯ ಆಗೋರು ಇರ್ತದ. ಈಗ ಕರೆಗೂ ಮನಿ ನೆಮ್ಮದಿಯಿಂದ ಶಾಂತದ ನೋಡ್ರಿ ಮಮ್ಮಿ. ಅವಾಗೇನ್ರಿ ಉರಿ ಉರಿದಂಗೆ ಆತೈತ್ರಿ ಮನಿ. ಅವ್ರೊಂದು ಅನ್ನೋದು, ಅವ್ರೊಂದ್ಗನೆ ನನಗೆ ಸೇರಿಸ್ಕೊಳ್ಳಾರ್ದಕ್ಕೆ ನಾನು ಒಂದು ಏನಾರ ಅನ್ನೋದು. ಮಾಡಿದ್ರೂ ಅಂತಿದ್ರಲ್ರಿ, ಸಿಟ್ಟು ಬರ್ತೈತ್ರಿ ನನಗೆ. ಹಂಗಾಗಿ ನಾವು ಓದಾಡ್ತಿದ್ದೆ. ಈಗ ಹಂಗಿಲ್ಲ ನೋಡ್ರಿ ಮಮ್ಮಿ, ಏನೂ ಇಲ್ಲವ, ಆರಾಮಿದ್ದೀನಿ. ಏನೋ ಅಂತಾರಲ್ಲ, ಟೈಮ್ ಅಂತಾರೆ ನೋಡ್ರಿ ಮಮ್ಮಿ. ಯಾವಾಗ ಕೂಡಿ ಬರ್ಬೇಕಲ್ಲ ಅವಾಗ ಒಳ್ಳೆ ಕಾಲ ಬಂತಂದ್ರೆ ಒಳ್ಳೇದಾಗೇ ಆಗ್ತದೆ ಅಂತಾರಲ್ಲ. ಅದಕ್ಕೆ ನನಗೆ ಉದಾಹರಣೆ ನೋಡ್ರಿ. ಎಷ್ಟು ಅನುಭವಿಸಿನ್ರಿ. ಈಗ ಆರಾಮಿದ್ದೀನಿ ನೋಡ್ರಿ. ಹೌದು ಸುಂದ್ರಿ, ಎಲ್ಲದಕ್ಕೂ ಕಾಲು ಕೂಡಿ ಬರ್ಬೇಕು. ಸ್ವಲ್ಪ ನಾವೇ ತಾಳ್ಮೆಯಿಂದ ಸಹಿಸ್ಕೋಬೇಕು ನೋಡುವ. ಏನೇ ಕಷ್ಟ ಬಂದ್ರು ಮುಂದೆ ಒಳ್ಳೇದಾಗೇ ಆಗ್ತದೆ. ಅವೋ ಎಲ್ಲರೂ ಸೇರಿಬಿಟ್ರಿ. ಮತ್ತೇನು ಡಿಸ್ಕಸ್ ನಡೆಸಿರಿ?
ಈ ಸಲ ಯಾರು ಸ್ಕೆಚ್ ಹಾಕ್ಬೇಕಂತ ಮಾಡಿರಿ? ಪಾಪ ಅವ್ರು ಬೆಂಗಳೂರು ಬೀಗ್ರ ಅಲ್ಲಿಂದ ಬಂದಿದ್ರು, ಅವ್ರಿಗೆ ನಾದಿ ಕಳಿಸಿದ್ರಿ ನೀವು. ಯಾಕಪ್ಪ ಗುಂಡಪ್ಪ, ಎಲ್ಲ ಗೊತ್ತಿದ್ದಾವ ನೀನೇ ಹೆಂಗ್ ಮಾತಾಡ್ತಿದಿ? ನಾವೇನು ಆಕಿಗೆ ಬೇಕಂತ ಹೊಡೆದಿವೇನು? ಆಕಿನ ಕರ್ಮೆತ್ತು ಅನ್ಭವಿಸಾಳ. ಅಂದಂಗ ಸುಂದ್ರಿ ಏಟಿಗಿ ಆಕಿ ಭಾಳ ಇದನ್ನೇ ಆಗ್ಬಿಟ್ಲು ನೋಡ್ಕೊಂಡಪ್ಪ. ಈಗ ಸೀದಾ ಆಗ್ಯಾಳ. ಮಾನ ಮರ್ಯಾದೆ ಎಲ್ಲ ಕಳ್ಕೊಂಡ್ಬಿಡ್ತು. ಸುಂದ್ರಿ ತಂಟಕ್ಕೆ ಬಂದ್ರೆ ಮತ್ತೆ ಸುಮ್ಮನೆ ಅಂತಿಕೊಂಡೇನು? ಹೊಸ ಬೆಳಕು ಟುಮ್ ಟುಮ್ ಟಣ್ 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 ಟಣ್. ಹೌದೌದ್ರಿ ಮಾಮಿ, ನಮ್ಮ ಸುಂದ್ರಿ ಭಾಳ ಡೇಂಜರ್ ಇದ್ದಾಳ್ರಿ. ಅಷ್ಟೇ ಅಲ್ಲ ಗುಂಡಣ್ಣ, ನಿಮ್ಮ ಅವ್ವರ್ನ ಹೆಂಗೆ ಚೇಂಜ್ ಮಾಡ್ಯಾಳ ನೋಡಿ ಇಲ್ಲ ಈಗ ಸುಂದ್ರಿ? ಹೌದ್ರಿ, ಭಾಳ ಚೇಂಜ್ ಆಗ್ಯಾಳ್ರಿ ನಮ್ಮ ಅವನು. ಈಗ ಆರಾಮಿದ್ದೀವಿ ನೋಡ್ರಿ ಮಾಮಿ. ಯಾವುದು ಜಗಳಿಲ್ಲ, ಜೂಟಿಲ್ಲ, ಇಬ್ರು ಹೊಂದ್ಕೊಂಡು ಹೋಗ್ತಾರಲ್ರಿ. ಮನ್ಯಾಗ ಗಂಡಸರಿಗೆ ಏನು ಬೇಕ್ರಿ? ಅತ್ತಿ ಸೊಸಿ ಜಗಳಾರ ಹೊಂದ್ಕೊಂಡು ಹೋದ್ರ ಅದರಷ್ಟು ಸಂಸಾರ ಒಳ್ಳೇದು ಯಾವುದೂ ಅಲ್ರಿ. ಏನಾರ ಆಗ್ಲಪ್ಪ, ನಿಮ್ಮ ಸಂಸಾರನೂ ಶುದ್ಧ ಆಯ್ತು, ನಮ್ಮ ಸಂಸಾರನೂ ಶುದ್ಧ ಮಾಡಿದ್ಲು ಸುಂದ್ರಿ. ಅಷ್ಟೇ ಸಾಕು ನಮಗೆ. ಈಗ ನೋಡು ಸುಂದ್ರಿ, ಬೀಗ್ತಿ ಭಾಳ ಚೇಂಜ್ ಆಗ್ಯಾಳವ. ಹೋಗು ಮುಂದಾಗೂ ನೀನು ಭಾಳ ಕೇಳಿದ್ಲು, ಅಲ್ಲಿ ಹೋಗಿಂದೂ ಫೋನ್ ಮಾಡಿದ್ಲು. ಸಾರಿ ರೀ, ನಾ ಹಿಂಗೆ ಮಾಡಬಾರ್ದಾಗಿತ್ತು ರೀ, ನಮ್ಮ ಮನೆಯವ್ರಿಗೆ ಹೇಳಾರ್ದ ಭಾಳ ಒಳ್ಳೆ ಕೆಲಸ ಮಾಡೀರಿ, ಸುಂದ್ರಿಗೆ ಥ್ಯಾಂಕ್ಸ್ ಹೇಳ್ರಿ ಅಂತೇಳಿ ನೀನು ಹಚ್ಚಿದ್ಲವ ಫೋನು. ಚಲೋ ಆಯ್ತ್ರಿವ, ನನಗೂ ಖುಷಿ ಆಯ್ತ್ರಿ ಮಾಮಿ. ಹೆಂಗಾರ ಆಗ್ಲಿ ರೀ, ಪ್ರಿಯ ನಿಮ್ಮ ಮನೆಗೆ ಹೊಂದ್ಕೊಂಡು ಹೋದ್ರೆ ಸಾಕ್ರಿ ಮಾಮಿ, ಅಷ್ಟೇ ನಮಗೆ ಮತ್ತೆ ಏನು ಬೇಡ್ರಿ. ಹೌದವಾ, ಏನೇ ಆಗಲಿ ಸುಂದ್ರಿ, ಮಾಮಿ ಸಂಸಾರನ ನೀನು ಶಿನಣ್ಣ ಕೂಡಿ ಸುದ್ದಿ ಮಾಡಿದ್ರಲ್ಲ ಅಂಜಲಾರ ಒಟ್ಟ. ನನಗಂತೂ ಅವತ್ತೆಷ್ಟು ಅಂಜಿಗೆ ಬಂದಿತ್ತು ಅಂದ್ರೆ, ಏನಾಗ್ತದವಾ ಇದು, ಏನೋ ಮಾಡ್ತಾ ಸುಂದ್ರಿ ಅನ್ನಂಗಾಗಿತ್ತು. ನೀ ಅಂತ ಕರೆಗೂ ಹಂಗೆ ಗಟ್ಟಿ ಧೈರ್ಯದಿಂದ ನೀನು ಆಕಿಗೆ ಹೊಡೆದಕ್ಕನೇ ಸುದ್ದ ಆಯ್ತು ನೋಡ ನೀನು. ಹಂಗೆ ಇರ್ತದ ಮೀನಾಕ್ಷಿ, ಮತ್ತೆ ನಮ್ಗೆ ಯಾಕೆ ಬೇಕು ಬಿಡು ಅಂತೇಳಿ ಬಿಟ್ಟು ಅಂದ್ರೆ ಏನೂ ಆಗಂಗಿಲ್ಲ. ಒಂದು ಧೈರ್ಯದಿಂದ ನುಗ್ಗೇ ಬಿಡ್ಬೇಕು, ಏನಾರ ಆಗಲಕ್ಕಂತ. ಮುಂದೆ ಏನು ಮಾಡ್ಬೇಕಂತ ಮಾಡಿವಾ ಸುಂದ್ರಿ ಬಾಯಿ? ಈಗ ಯಾರು ಸಂಸಾರ ಸುದ್ದಿ ಮಾಡ್ಬೇಕಂತ ಮಾಡಿದಿ? ಮೊದಲೆಲ್ಲರೂ ಚಾಡ್ ಮಾರಿ ಸುಂದ್ರಿ, ಮನಿ ಹೊಡಿ ಸುಂದ್ರಿ ಅಂತಿದ್ರು, ಈಗೇನು ಅನ್ಬೇಕು ನಿನಗೆ? ಏ ಗುಂಡಪ್ಪ, ಯಾರ ಮನೆ ಹೊಡೆದಾಳ ಆಕಿ? ಸುಮ್ಮನೆ ಹಂಗೆಲ್ಲ ಅನ್ಬಾರ್ದು. ನಿನ್ನ ಗಂಡ ಅಂದಾಗ ಈಗ ಒಂದು ಸ್ವಲ್ಪ ಶೀನಪ್ಪನೊಂದು ಸುದ್ದಿ ಮಾಡ್ಬೇಕು ನೋಡವಾ ಸುಂದ್ರಿ. ಅವ ಟೀ ಮಾಡ್ಯಾನವ ಈಗ ಕುಡಿದು. ಹೌದೌದ್ರಿ ಮಾಮಿ, ನಾನು ಎಷ್ಟು ತಿಳಿಸಿ ಹೇಳಿದೆ ರೀ, ಅವ ಕೇಳವಲ್ಲ, ಅದು ಬೇರೆನೇ ಮಾಡ್ಬೇಕ್ರಿ. ನಾಳಿಂದ ಅವನ ಕೈ ತೊಗೋತೀನಿ ರೀ.